ಥ್ಯಾಂಕ್ ಯು ಮೀಡಿಯಾ ಮಾಧ್ಯಮದಲ್ಲಿ ತುಂಬ ಜನ ನನ್ನ ಮಿತ್ರರು ಇದ್ದಾರೆ. ಕಳೆದ 5 ವರ್ಷದಿಂದ ಆ್ಯಕ್ಚುಲಿ ಸತತವಾಗಿ ನನಗೆ ಪ್ರೇರಣೆ ಕೊಟ್ಟು ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ಪ್ರೋತ್ಸಾಹ ಮಾಡಿದ್ದೀರಾ. ಅದೇ ಇದು ಸಿನಿಮಾ ಬಂದು ಆ್ಯಕ್ಚುಲಿ ಸುಮಾರು ಜನವರಿಯಿಂದ ವಿ ವರ್ ಆ್ಯಕ್ಚುಲಿ ಲಿಸನಿಂಗ್ ಟು ಅ ಲಾಟ್ ಆಫ್ ಸ್ಟೋರೀಸ್, ಸಿಕ್ಕಾಪಟ್ಟೆ ಕಥೆಗಳನ್ನ ಕೇಳಿದ್ದೀವಿ. ಬಟ್ ಈ ಸಿನಿಮಾ ತುಂಬಾ ಬೇಗ ಆ್ಯಕ್ಚುಲಿ ಲಾಕ್ ಆಯಿತು. ಆ್ಯಕ್ಚುಲಿ ವಿ ಸ್ಟಾರ್ಟೆಡ್ ಅದನ್ನು ಮಾತಾಡೋಕ್ಕೆ ಶುರು ಮಾಡಿದ್ದೆ ಸಮ್ವೇರ್ ಇನ್ ಜುಲೈ ಆಗಸ್ಟಲ್ಲಿ. ಸೊ ಒಂದು ಲೈನ್ ಹೇಳಿ ಇಮಿಡಿಯೇಟಾಗಿ ಇಬ್ಬರು ಪ್ರೊಡ್ಯೂಸರು ಮತ್ತು ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಕೂಡ ಒಪ್ಕೊಂಡ್ರು. ಸೊ ಹಾಗಾಗಿ ಅದನ್ನು ಡೆವಲಪ್ ಮಾಡಿ ಇಮಿಡಿಯೇಟ್ ಶೂಟ್ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು. ಸೊ ಸಿನ್ಸ್ ಅವರು ಲೈಕ್ 2-3 ಪ್ರಾಜೆಕ್ಟು ಮುಂಚೆನೇ ಆ್ಯಕ್ಚುಲಿ ಅನೌನ್ಸ್ ಆಗಿ ಅದು ಆಗಲಿಕ್ಕೆ ತುಂಬ ದೊಡ್ಡ ಸಿನಿಮಾಗಳು ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಲೈಕ್ ಬೈ ನೆಕ್ಸ್ಟ್ ಮಾರ್ಚ್ ನಾವೊಂದು ಸಿನಿಮಾನ ತೆಗಿಬೇಕು ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಶುರು ಮಾಡಿದ್ವಿ. ಸೊ ದಟ್ಸ್ ಅಬೌಟ್ ಇಟ್. ಈಗ ಸದ್ಯಕ್ಕೆ ಒಳ್ಳೆ ಕತೆ ಫೈನಲ್ ಆಗಿದೆ. ರಾಮು ಸರ್, ರಾಮ್ ಕೆ ಲಕ್ಷ್ಮಣ್, ಉಗ್ರಮಲ್ ಕೋ-ಡೈರೆಕ್ಟ್ರು, ಮಫ್ತಿ ಕೂಡ ಕೋ-ಡೈರೆಕ್ಟ್ರು. ಸೊ ಈಗ ನನಗೂ ಕೂಡ ಕೋ-ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ವೆರಿ ಸೀನಿಯರ್ ಕೋ-ಡೈರೆಕ್ಟರ್. ಥ್ಯಾಂಕ್ ಯು ರಾಮು ಸರ್ ಫಾರ್ ಸಪೋರ್ಟಿಂಗ್ ಮಿ. ಅವರೇ ಸ್ಕ್ರೀನ್ ಪ್ಲೇ ಬರೀತಾ ಇರೋದು. ಸೊ ಹಾಗೆ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿದ್ದಾರೆ. ಸೊ ವಿ ಆರ್ ಟ್ರೈಂಗ್ ಟು ಆ್ಯಕ್ಚುಲಿ ಇವಾಗ ನವೆಂಬರಲ್ಲಿ ಶೂಟ್ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಒಳ್ಳೆ ಕತೆ, ಒಂದು ಪೀರಿಯಾಡಿಕ್ ಕತೆ ಮಾಡ್ಕೊಂಡಿದ್ದೀವಿ. ನನಗಂತೂ ಆ್ಯಕ್ಚುಲಿ ಪೀರಿಯಾಡಿಕ್ ಕಥೆಗಳಲ್ಲಿ ತುಂಬ ಆಸಕ್ತಿ ಮುಂಚೆಯಿಂದನೂ. ಸೊ ಹಾಗಾಗಿ ನನ್ನ ಕನಸಿನ ತಕ್ಕನಂಗೆ ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಸಪೋರ್ಟ್ ಮಾಡಿ ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಗುರುಗಳಾದ ಮುರಳಿಯವರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು. ಯಾಕೆಂದರೆ ನಾನು ಅವರು ಇವತ್ತಿಂದ ಅಲ್ಲ, 2007ನೇ ಇಸ್ವಿಯಿಂದನೂ ಪರಿಚಯ. ಕಳೆದ 14 ವರ್ಷದಿಂದ ಅವ್ರ ಜೊತೆಲೇ ಇದ್ದು ಮೊದಲನೇ ಫಿಲ್ಮ್ ಫ್ರೆಟರ್ನಿಟಿಲಿ ಮೊದಲನೇ ಪರಿಚಯ ಅಂದರೆ ನಂಗೆ ಮುರಳಿನೇ ಆ್ಯಂಡ್ ಮುರಳಿ ಫ್ಯಾಮಿಲಿ. ಸೊ ದೇ ಆರ್ ಆಲ್ ಫ್ಯಾಮಿಲಿ ಟು ಮಿ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಗಾಡ್ ದಟ್ ನನ್ನ ಮೊದಲನೇ ಸಿನಿಮಾ ನಾನು ಮುರಳಿ ಜೊತೆ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಬಾಸ್. ಪರಾಕ್ ಮೂವಿದು ಮುಹೂರ್ತ ಮುಗಿದಿದೆ, ಈಗ ಉಗ್ರ ಇದು, ಎರಡು ಒಟ್ಟೊಟ್ಟಿಗೆ ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಸಿನಿಮಾ ಡಿಲೇ ಆಗೋದು ಶುರು ಆಗೋದು. ಸೊ ಒಳ್ಳೊಳ್ಳೆ ದಿನಗಳು ಅಂತ ಈಗ ಕೂಡು ಬಂದ್ಬಿಡ್ತು. ಈಗ ಆಲ್ರೆಡಿ ಬೈತಾ ಇದ್ದಾರೆ, ಬೈಸ್ಕೊತಾ ಇದ್ದೀನಿ ತುಂಬ ಜನಕ್ಕೆ, ಡಿಲೇ ಆಯಿತು, ಪಿಕ್ಚರ್ಗಳು ಮಾಡ್ತಿಲ್ಲ ಅಂತ. ಕಾಲ ಕೂಡ್ಕೊಂಬಂದ್ಬಿಡ್ತು. ಬಂಡೆ ಮಾಕಾಳಮ್ಮನ ಹತ್ರನೇ 2 ಸಿನಿಮಾನು ಪೂಜೆನೂ ನೆರವೇರಿತು. ಇದನ್ನ ಆದಷ್ಟು ಬೇಗ ಯಾವುದನ್ನ ಫಸ್ಟು ತೆರೆ ಮೇಲೆ ತಗೊಂಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗ ಒನ್ ಬೈ ಒನ್ ಸಿನಿಮಾನ ಪರದ ಮೇಲೆ ತಗೊಬೇಕು ಅನ್ನೋ ಒಂದು ಕಾರಣಕ್ಕೆ ಪೂಜೆಗಳನ್ನ ಮಾಡ್ತಾ ಇದ್ದೀವಿ ಕಣಮ್ಮ. ಬಟ್ ಒಂದು ಉದ್ದೇಶದಿಂದನೇ ಮಾಡಿದ್ವಿ. ಮುಂದಕ್ಕೆ ಹೇಳ್ತೀನಮ್ಮ ಅದೇನು ಅಂತ. 2ರಲ್ಲಿ ಫಸ್ಟ್ ಶೂಟಿಂಗ್ ಶುರು ಆಗೋದು ಈ ಪಿಕ್ಚರ್ ಉಗ್ರಯುಧಮ್. ಜೊತೆಗೆ ಸ್ಪ್ಲಿಟ್ ಡೇಟ್ಸ್ ಅಲ್ಲಿ ಆ ಪಿಕ್ಚರ್ಗೂ ಕೊಟ್ಟಿದ್ದೀನಿ, ಪರಾಕ್ಗೂ ಕೊಟ್ಟಿದ್ದೀನಿ. ಬಟ್ ರಿಲೀಸ್ ಫಸ್ಟ್ ಈ ಪಿಕ್ಚರ್ನ ಪ್ಲಾನ್ ಮಾಡ್ತಾ ಇರೋದು ಪ್ರಿಸೈಸ್ಲಿ. ಬಗೀರ ಆದ್ಮೇಲೆ ಅದರ ರಿಲೀಸ್ ಅಂದ್ರೆ ಅದು ಉಗ್ರಯುಧಮ್ ಅಂತ ಹೇಳಿ ಇಷ್ಟಪಡ್ತೀನಿ. ಒಂದು ನಿಮಿಷ, ಆ್ಯಕ್ಚುಲಿ ಹೀರೋಸು ವರ್ಷಕ್ಕೆ 3-4 ಸಿನಿಮಾ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಸೊ 2 ಸಿನಿಮಾ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂದ್ರೆ ಹೆಂಗೆ? ಅವ್ರು ಇನ್ನೂ ಮಾಡಬೇಕು, ಇನ್ನೂ 3-4 ಸಿನಿಮಾ ಮಾಡಬೇಕು ಅಂತ ಸರ್. ಆಯುಧ ಅನ್ನುವಂಥದ್ದು ಟೈಟಲ್ ಅಲ್ಲೇ ಇರೋದ್ರಿಂದ ಫುಲ್ ಔಟ್ ಅಂಡ್ ಔಟ್ ಮಾಸ ಹೇಗೆ ಅಂತ? ಔಟ್ ಅಂಡ್ ಔಟ್ ಮಾಸ, ಡ್ರಾಮಾನ, ಆಕ್ಷನ್, ಲವ್ ಏನು ಅನ್ನೋದನ್ನ ಮುಂದಕ್ಕೆ ಹೇಳ್ತೀನಿ. ಈಗ ಫಸ್ಟ್ ಕೆಲಸ ಮಾಡ್ಕೋತೀನಿ ಕಣಮ್ಮ. ನಿಮ್ಗೊಂದು ಒಪ್ಪಿಸ್ಬೇಕಾಗಿತ್ತು. ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಏನೋ ನನ್ನ ಟೈಮ್ ಕುಡ್ಕೊಂಡ್ ಬಂದಿದೆ. ಇವ 2 ಪಿಕ್ಚರ್ ಪೂಜೆ ಆಗಿದೆ. ಸೊ ಹಾಗಾಗಿ ಮಿಕ್ಕಿದನ್ನೆಲ್ಲ ಉಗ್ರಯುಧಮ್ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬಾ ಅರ್ಲಿ ಆಗ್ಬಿಡುತ್ತೆ ನಮಗೆ. ಇವತ್ತು ಅವ್ನು ಯಾಕೆ ನಮಗೆ, ನಾನು ಲೊಕೇಶನ್ ಬಗ್ಗೆನೂ ಹೇಳ್ತಿರ್ಲಿಲ್ಲ, ನಮ್ಮ ನಿರ್ದೇಶಕರು ಹೇಳ್ಬಿಟ್ರು ಎಲ್ಲ. ಬಟ್ ನಾನು ಏನೂ ಬಿಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಟೈಟ್ಲ್ನು ಇಷ್ಟು ಬೇಗ ಬಿಡಬಾರ್ದು ಅನ್ಕೊಂಡಿದ್ವಿ. ಬಟ್ ಆದರೂ ತುಂಬಾ ಒತ್ತಡ ಇದ್ದಿದ್ರಿಂದ ಟೈಟ್ಲ್ನು ಇವಾಗಲೇ ಅನೌನ್ಸ್ ಮಾಡಿದ್ವಿ. ಸೊ ಆದಷ್ಟು ಬೇಗ ಈ ಚಿತ್ರ ದೊಡ್ಡ ಪರದ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತೀವಿ. ಸರ್, ನೈಜ ಘಟನೆ ಆದರೆ ಅದು ಹಿಸ್ಟ್ರಿ ಆಗುತ್ತೆ. ಸೊ ಅದನ್ನ ಹಿಸ್ಟಾರಿಕಲ್ ಸಿನಿಮಾ ಅಂತೀವಿ. ಇದು ಟೋಟಲಿ ಕಾಲ್ಪನಿಕ, ಅಂದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಿಗೆ ತಗೊಂಡೋಗಿದ್ದೀವಿ ಅಷ್ಟೇ. ಇಟ್ಸ್ ಎ ಕಾಲ್ಪನಿಕ ಚಿತ್ರ ಅಷ್ಟೇ. ಸ್ಫೂರ್ತಿ ನನಗೆ ಡಾಕ್ಟರ್ ರಾಜ್ಕುಮಾರ್. ಹಿಸ್ಟಾರಿಕಲ್ ಸಿನಿಮಾಸಲ್ಲಿ
ಅವ್ರಿಗಿನ್ನ ಆ್ಯಕ್ಚುಲಿ ನಾವು ಅಷ್ಟು ಪ್ರಿಸಿಷನ್ ನೀವು ಆ್ಯಕ್ಚುಲಿ ನೋಡಬೇಕು ಅಂದರೆ ಹಿಸ್ಟಾರಿಕಲ್ಸ್ ಅವರೇನೆ. ಸೊ ನಾನು ಸುಮಾರು 8ನೇ ವಯಸ್ಸಿಂದಾನೇ ಆ್ಯಕ್ಚುಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಆಗಲಿ, ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆಗಲಿ, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನನಗೆಲ್ಲೋ ಮನಸ್ಸಿಗೆ ತಾಕಿತ್ತು. ಸೊ ಹಾಗಾಗಿ ನನ್ನ ಮೊದಲನೇ ಪ್ರಯತ್ನ ಕೂಡ ನಾನು ಗುರು ರಾಜ್ಕುಮಾರ್ ಜೊತೆ ರಣಧೀರ ಕಂಠೀರವ ಅಂತಲೇ ಮಾಡಿದ್ದಿದ್ದು. ಸೊ ಐ ಆಮ್ ವೆರಿ ವೆರಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟಾರಿಕಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಪೀರಿಯಡ್ ಸಿನಿಮಾಸ್. ಕಮರ್ಷಿಯಲ್ ಸಿನಿಮಾಸ್ಗಿನ್ನ ಅದರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಾನು ಅದನ್ನೇ ಆಯ್ಕೆ ಮಾಡ್ಕೊತಾ ಇದ್ದೆ. ಪುನೀತ್ ಅವರೇ, ಅಂದರೆ ಇದು ಯಾವ ಕಾಲದ ಕತೆ ಮತ್ತು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮುರಳಿ ಸರ್ ಕ್ಯಾರೆಕ್ಟರ್ ವಿಚಾರವಾಗಿ ಹೇಳುವಂಥದ್ದಾದ್ರೆ? ಸಿ ಇಟ್ ಈಸ್ ಸಮ್ವೇರ್ ಲೈಕ್ 700 years ಹಿಂದೆ ಯಾವ ರೀತಿ ಕಲ್ಚರ್ ಇತ್ತು ಆ ಕಲ್ಚರ್ನ ನಾವು ಇಲ್ಲಿ ಅಳವಡಿಸ್ಕೊತಾ ಇದ್ದೀವಿ. ದಟ್ಸ್ ಇಟ್. ಎಲ್ಲೆಲ್ಲಿ ಶೂಟ್ ಮಾಡೋ ಪ್ಲಾನ್ ಇದೆ? ರಿಯಲ್ ಈಗ ಸಕಲೇಶ್ಪುರದಲ್ಲಿ ವಿ ಹ್ಯಾವ್ ಆ್ಯಕ್ಚುಲಿ 148 ಎಕರೆ ಒಂದು ಕಾಫಿ ಎಸ್ಟೇಟ್ ಇದೆ ಆ್ಯಕ್ಚುಲಿ, ಒನ್ ಆಫ್ ಮೈ ಫ್ರೆಂಡ್ಸ್. ಸೊ ಟೋಟಲಿ ಎಂಟೈರ್ 148 ಎಕರ್ಸಲ್ಲೂ ನಾವು ಫೆನ್ಸೆಡ್ ಜಾಗದಲ್ಲೇ ಟೋಟಲ್ 60 to 75% ಶೂಟ್ ಅಲ್ಲೇ ಮಾಡಬೇಕು ಅಂತ. ಬಿಕಾಸ್ ಯು ನೀಡ್ ಫಾರೆಸ್ಟ್ ಏರಿಯಾಸ್ ಬೇಸಿಕ್ಲಿ. ಸೊ ಹಾಗಾಗಿ ನಾವು ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಮುರಳಿ ಸರ್, ಉಗ್ರಾಯು ಧರ್ಮ ಅನ್ನುವಂಥದ್ದು ಎಲ್ಲೋ ಧಾರ್ಮಿಕ ಸಂಘರ್ಷದ ಕಥೆ ಏನಾರು ಇದೆಯಾ? ಇಲ್ಲ ಅನ್ಸುತ್ತಪ್ಪ, ಏನೋ ಗೊತ್ತಿಲ್ಲ ಸದ್ಯಕ್ಕೆ. ಅಲ್ಲ, ಯಾಕಂದ್ರೆ ಹಂಗೆ ಹೇಳಕ್ಕಾಯ್ತದ? ನೋಡೋಣ. ಸರ್ ಈಗ ಟೈಟಲ್ ಯಾರು ಫಿಕ್ಸ್ ಮಾಡಿದ್ದು ಸರ್? ಇದು ಪೀರಿಯಾಡಿಕಲ್ ಡ್ರಾಮಾ ಆಗಿರೋ ಕಾರಣ ಆಕ್ಷನ್ ಓರಿಯೆಂಟೆಡ್ ಅಂತ ಅನ್ಸುತ್ತೆ ನೋಡ್ಬೇಕಾದ್ರೆ. ನೀವು ಏನಾದ್ರು ಹಿಂದಿನ ಕಾಲದ ಆಕ್ಷನ್ಗಳನ್ನ ಕಲಿಯೋ ಪ್ರಯತ್ನ ಏನಾದ್ರು ಮಾಡಿದ್ದೀರಾ? ಅಮ್ಮ, ಯಾವ ಕಾಲಘಟ್ಟದಲ್ಲೂ ಆಕ್ಷನ್ ಹೀಗೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಬಡಿ ಹ್ಯಾಸ್ ಸೀನ್ ದ ಆಕ್ಷನ್. ನೀವು 700 years ಬ್ಯಾಕ್ ಹೇಗೆ ಕಿತ್ತಾಡ್ತಿದ್ರು, ಹೇಗೆ ಯುದ್ಧ ಮಾಡ್ತಿದ್ರು, ಹೇಗೆ ನಡೀತಿತ್ತು ಅನ್ನೋದೆಲ್ಲ ಕಾಲ್ಪನಿಕ ಅಷ್ಟೇ. ನಮ್ಮ ಹತ್ರ ಎಲ್ಲೂ ಒಂದು ರಿಟರ್ನ್ ಮೂವಿ ಆಗಲಿ, ಡಾಕ್ಯುಮೆಂಟ್ ಆಗಲಿ ಮತ್ತೊಂದಿಲ್ಲ. ಅದಕ್ಕೆ ಸಿನಿಮಾನವ್ರು ನಾವೆಲ್ಲ ಎಷ್ಟು ಅದೃಷ್ಟ ಮಾಡಿದೀವಿ ಅಂದ್ರೆ ನಾವು ಹೇಗೆ ಕಲ್ಪನೆ ಮಾಡಿಕೊಂಡು ಅದನ್ನ ಎಷ್ಟು ಮಟ್ಟಿಗೆ ಒಪ್ಪಿಸ್ತೀವಿ ಅನ್ನೋದು ಕೌಂಟ್ ಆಗುತ್ತೆ. ಹೀಗೆ ಹಾಗೆ ಮಾಡ್ಬೇಕನ್ನೋ ಯಾವ ಲಾನು ಇಲ್ಲ ಸಿನಿಮಾಲಿರೋದು ಒಂದು ಇನ್ಸ್ಪಿರೇಷನ್. ನಾವು ಇನ್ಸ್ಪೈರ್ ಆಗಿದ್ವಿ ಯಾವುದೋ ಒಂದು ವಿಚಾರದಲ್ಲಿ, ಅದನ್ನಿಟ್ಕೊಂಡು ಸ್ಟಂಟ್ ಅನ್ನೋದು ಅಷ್ಟೇ. ಆವಾಗ ನಾವು ಹಳೆ ಕಾಲದ ಸಿನಿಮಾಗಳನ್ನ ತಗೊಂಡಾಗ, ಒಂದು ಸೀನಿಯರ್ಸ್ ಎಲ್ಲ ಮಾಡಿದಾಗ, ನಮ್ಮ ದೊಡ್ಡ ಮಾಮನವರೆಲ್ಲ ಮಾಡಿದಾಗ, ಅವತ್ತಿನ ತಕ್ಕದ ಮಟ್ಟಕ್ಕೆ ದಟ್ ವಾಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಫೈಟ್ಸ್ ಅನ್ಕೋಣ, ದಟ್ ವಾಸ್ ದ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಅನ್ಕೋಣ. ಅದನ್ನಿಟ್ಕೊಂಡು ಅವರಂತ ಸಿನಿಮಾನ ಮಾಡಿದ್ದಾರೆ. ಇವತ್ತಿರೋ ಒಂದು ಟೆಕ್ನಾಲಜಿಲಿ, ಇವತ್ತಿರೋ ಒಂದು ಟ್ಯಾಲೆಂಟ್ಸ್ ಅಲ್ಲಿ, ಇವತ್ತಿರೋ ಒಂದು ಫೈಟ್ ಮಾಸ್ಟರ್ಸ್ ಆಗಿರ್ಲಿ, ಟೆಕ್ನಿಷಿಯನ್ಸ್ ಆಗಿರ್ಲಿ, ಇವತ್ತಿನ ಕಾಲಕ್ಕೆ ನಾವು ಹೇಗೆ ಒಪ್ಪಿಸ್ಬೋದು ಅನ್ನೋ ಒಂದು ಪ್ರಯತ್ನ ಪಡೋದು. ಅದನ್ನ ನಾನು ಆಮೇಲೆ ಫೋಟೋ, ನನ್ನ ಫಸ್ಟ್ ಲುಕ್, ಬರ್ತ್ಡೇಗೆ ವಿ ಆರ್ ಪ್ಲಾನಿಂಗ್ ಸಮ್ ಸರ್ಪ್ರೈಸ್, ಅದರಿಂದ ನಿಮಗೆಲ್ಲ ಒಂದು ಗೊತ್ತಾಗುತ್ತೆ ಅನ್ನೋ ಒಂದು ಬರುತ್ತಂತೆ ಕೊಡ್ತಾರಂತೆ, ತೋರಿಸ್ತಾರಂತೆ, ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡು. ನಮ್ಮ ದೊಡ್ಡ ವಿಷಯನೇ ಅಲ್ಲ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಅಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಇಷ್ಟು ಬೆವರು ಸುರಿಸ್ದೆ, ನಾನು ಇಷ್ಟು ರಕ್ತ ಸುರಿಸ್ದೆ, ನನಗೆ ಹಿಂಗಾಯ್ತು ಹಂಗಾಯ್ತು. ಎಲ್ಲ ಸಿನಿಮಾಗಳಲ್ಲೂ ಆ ಕತೆ ಸಿಗುತ್ತೆ ನಿಮಗೆ. ಆದರೆ ಔಟ್ಪುಟ್ ಏನು ಬರುತ್ತೆ ಅನ್ನೋದೇ ಎಲ್ರಿಗೂ ಇರೋ ಕ್ವೆಶ್ಚನ್ ಮಾರ್ಕ್. ಸೊ ಹಾಗಾಗಿ ನಾನು ಜಾಸ್ತಿ ನನ್ನ ಔಟ್ಪುಟ್ ಬಗ್ಗೆ ಗಮನ ಹರಿಸ್ತೀನಿ ಹೊರತು ನಾನು ಪಡೋ ಶ್ರಮ, ನಾನು ತಗೊಳ್ಳೋ ಏಟು, ನನಗಾಗಿರೋ ಏಟು ಬಗ್ಗಿರಲ್ಲಿ ತುಂಬ ಮಲ್ಟಿಪಲ್ ಫ್ರಾಕ್ಚರ್ಸ್ ಆಯಿತು. ನನಗೆ ಕಂಪ್ಲೀಟ್ ACL ಟೇರ್ ಆಯಿತು, ಬ್ಯಾಕ್ ಇಂಜುರಿ ಆಯಿತು. ಅದನ್ನ ಹೇಳಿಕೊಂಡು ನಾನು ನನ್ನ ಸಿನಿಮಾಗೆ ನಮ್ಮ ಜನಗಳನ್ನ ಕರೆಸ್ಕೊಳ್ಳೋಕೆ ಇಷ್ಟ ಅಲ್ಲ ಕಣಮ್ಮ. ನಮ್ಮ ಅಭಿಮಾನಿಗಳನ್ನ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಪ್ರೀತಿಯಿಂದ ಮಾಡಿದ್ದೀವಿ, ಅಚ್ಚುಕಟ್ಟಾಗಿ ಮಾಡಿದ್ದೀವಿ, ಬಂದು ನೀವು ನೋಡ್ಬಿಟ್ಟು ನಿಮ್ಮ ಒಪಿನಿಯನ್ ಕೊಡಿ ಅನ್ನೋ ವರ್ಗಕ್ಕೆ ಸೇರ್ಕೊಂಡಿರೋನು ಕಣಮ್ಮ ನಾನು. ಸೊ ಹಾಗಾಗಿ ನನ್ನ ಕೆಲಸ ಮಾತ್ರ ಮಾತಾಡಲಿ ಅನ್ನೋ ಒಂದು ಇಚ್ಛೆ ಅಷ್ಟೇ, ಬೇರೆ ಇನ್ನು ಯಾವ ಉದ್ದೇಶನೂ ಇಲ್ಲ. ನಿಮಗೆ ಹೇಳಬಾರ್ದು, ನಿಮಗೆ ಯಾವ ವಿಷಯನೂ ತಿಳಿಸ್ಬಾರ್ದು ಅಂತಲ್ಲ, ಒಂದು ಒಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಬಗ್ಗೆ ಬಹಳ ಗೌರವನೂ ಇದೆ, ಅಷ್ಟು ಮಾತ್ರ ಹೇಳ್ತೀನಿ. ಕಾರ್ತಿಕ್, ಬಗೀರಾ ಸಕ್ಸಸ್ ಆದ್ಮೇಲೆ ನಿಮ್ಮ ಸಿನಿಮಾಗಳ ಆಯ್ಕೆ ಸ್ಟೈಲ್ ಏನಾದರೂ ಚೇಂಜ್ ಆಯ್ತಾ? ಇಲ್ಲ, ಆಯ್ಕೆಗಳು ಚೇಂಜ್ ಆಗಲ್ಲ. ಒಳ್ಳೆ ಕತೆಗೆ ಮಾತ್ರ ಎಲ್ಲರೂ ಇಷ್ಟಪಡೋದು. ಸೊ ಹಾಗೆ ಒಳ್ಳೆ ಕತೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋತಾ ಇದ್ದೀನಿ. ಯಾವ ಕತೆಗಳು ಹೇಗಿರುತ್ತೆ ಅನ್ನೋದೇ ಮುಂದಿನ ಪ್ರಶ್ನೆ ಬರುತ್ತೆ ನಮಗೆ, ಮುಂದೆ ನಾವು ಹೇಗೆ ತಗೋತೀವಿ ಅನ್ನೋದು. ಸೊ ಹಾಗಾಗಿ ಆ ಥರ ಏನು ಬರಲ್ಲ. ಒಳ್ಳೆ ಕತೆ ಮಾತ್ರ ಕೌಂಟ್ ಆಗುತ್ತೆ. ಅದನ್ನ ತೂಗುವಂಥ ನಿರ್ದೇಶಕರು, ಅದನ್ನ ಕಾಪಾಡ್ಕೊಳ್ಳುವಂಥ ನಿರ್ದೇಶಕರು, ಆಮೇಲೆ ಅದನ್ನ ನಡೆಸ್ಕೊಂಡು ಹೋಗುವಂಥ ಒಬ್ಬ ನಿರ್ಮಾಪಕರು, ಒಂದು ಒಳ್ಳೆ ಟೀಮ್ ತುಂಬ ಕೌಂಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಮಾತ್ರ ನಾನು ಯೋಚನೆ ಮಾಡ್ತೀನಿ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೋಡ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಹಿರಿಯರಾದಂಥ ಮುಂದೆ ಕುತ್ಕೊಂಡು ಚಿನ್ನಗೌಡರಾಗಲಿ ಅಥವಾ ಬಂದಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಒಂಥರ ನೋಡಿದ್ರೆ ನನ್ನ ಯಾವುದೋ ಜನ್ಮದ ಪುಣ್ಯ ಅನಿಸುತ್ತೆ ಈ ಥರ ಪ್ರಾಜೆಕ್ಟ್ಗೆ ನಾನು ಪ್ರೊಡ್ಯೂಸರ್ ಆಗ್ತಾ ಇರೋದು. ನಾನು ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಬಟ್ ಮುರಳಿ ಸರ್ ಈ ಥರದ ಕತೆ ಒಪ್ಕೊಂಡು ಪುನೀತ್ ರುದ್ರನಾಗ್ ಅವರು ಅದನ್ನು ಕತೆನ ಅಚ್ಚುಕಟ್ಟಾಗಿ ಡೆವಲಪ್ ಮಾಡಿ ಅಂಥ ಸಿನಿಮಾ ಮಾಡಲಿಕ್ಕೆ ಡೆಫಿನೆಟ್ಲಿ ಅವ್ರು ಹೇಳಿದಾಗೆ ಒಂದು ದೊಡ್ಡ ಧೈರ್ಯನೂ ಬೇಕು. ಭಗವಂತ ನಂಗೆ ಆ ಧೈರ್ಯ ಕೊಡಲಿ, ಇನ್ನೂ ಸಾಕಷ್ಟು ಧೈರ್ಯ ಬೇಕಾಗುತ್ತೆ ಈ ಥರ ಪ್ರಾಜೆಕ್ಟ್ನ ನಿರ್ಮಾಣ ಮಾಡಿ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅಂತ. ಸಿನಿಮಾ ಡೀಟೇಲ್ಸ್ ಎಲ್ಲ ನಮ್ಮ ಡೈರೆಕ್ಟರ್ ಆಗಲಿ ಮುರಳಿ ಅಣ್ಣ ಅವ್ರು ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಇದೊಂದು ಅದ್ಭುತವಾದ ಕತೆ, ಬಹಳ ಚೆನ್ನಾಗಿ ಡೆವಲಪ್ ಆಗಿದೆ. ಇನ್ಫ್ಯಾಕ್ಟ್ ನಿಮ್ಗಳಿಗೆ ಸಾಕಷ್ಟು ಇನ್ಫಾರ್ಮೇಷನ್ ಈಗಲೇ ರಿವೀಲ್ ಮಾಡ್ತಾ ಇಲ್ಲ, ಹಂತ ಹಂತವಾಗಿ ಬೇರೆ ಬೇರೆ ಡೀಟೇಲ್ಸ್ಗಳೆಲ್ಲ ಕೊಡ್ತಾ ಹೋಗ್ತಾರೆ. ನಾನು ಹೇಳೋದು ಏನಂತಂದರೆ, ಈ ಥರ ಸಿನಿಮಾಗಳಿಗೆ ಮೀಡಿಯಾದ ಪ್ರೋತ್ಸಾಹ ಆಗಲಿ ಅಥವಾ ನಮ್ಮ ಮುರಳಿ ಅಣ್ಣನ ಫ್ಯಾನ್ಸ್ ಪ್ರೋತ್ಸಾಹ ಯಾವತ್ತು ಇರುತ್ತೆ, ಅದನ್ನು ಇರಲಿ. ಮುಂದೆ ನಮಗೆ ನೀವೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಇದು ಒಂದು ಪ್ರಾಜೆಕ್ಟ್, ಕನ್ನಡ ಸಿನಿಮಾಗಳು ಈಗ ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತವೆ. ಈಗಾಗಲೇ ಬಂದಿರೋ ಕಾಂತಾರ ಆಗಲಿ, ಅದಕ್ಕೆ ಮುಂಚೆ ಬಂದಿದ್ದು ಬೇರೆ ಬೇರೆ ಸಿನಿಮಾಗಳೆಲ್ಲನೂ ನೋಡಿದ್ರೆ ನಾವು ಅದೇ ನಿಟ್ಟಿನಲ್ಲಿ ನಮಗೆ ಕೈಲಾದ ಮಟ್ಟಿಗೆ ಎಫರ್ಟ್ ಹಾಕ್ಬಿಟ್ಟು ಒಂದು ದೊಡ್ಡ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಿಮ್ಮ ಹಾರೈಕೆ ಮತ್ತು ಬೆಸ್ಟ್ ವಿಶಸ್ ಯಾವಾಗಲೂ ಇರಲಿ ಅಂತ ಅಷ್ಟೇ ನಾನು ಕೇಳ್ಕೊತೀನಿ. ನಾನು ಜಾಸ್ತಿ ಮಾತಾಡಲ್ಲ, ನಮ್ಮ ಅಣ್ಣ ಇದ್ದಾರೆ, ಅವ್ರು ಮಾತಾಡ್ತಾ ಇರಲಿಲ್ಲ.